ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ ಜನವರಿ 18ರಂದು ಅವರಾತ್ರಿ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ, ಮಾಘ ಅಮಾವಾಸ್ಯೆ ಅಂತಲೂ ಕರೀತಾರೆ. ಈ ಅಮಾವಾಸ್ಯೆಯ ದಿನ ಹರಳಿ ಮರದ ಕೆಳಗೆ ಈ ಒಂದು ದೀಪ ಹಚ್ಚಿದ್ರೆ ದಟ್ಟ ದಾರಿದ್ರ್ಯ ಕರಗುತ್ತದೆ ಮತ್ತು ಶ್ರೀಮಂತಿಕೆ ಯೋಗ ಆರಂಭವಾಗುತ್ತದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಬರೀ ಲಕ್ಷಾಧಿಪತಿ ಅಲ್ಲ, ಕೋಟ್ಯಾಧಿಪತಿ ಕೂಡ ಆಗ್ತೀರಾ. ಅಷ್ಟೊಂದು ಶಕ್ತಿ ಈ ಚಿಕ್ಕ ಉಪಾಯಕ್ಕಿದೆ. ಆ ಉಪಾಯ ಯಾವುದಂತ ನೋಡೋಣ. ಆ ಉಪಾಯವನ್ನು ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕಂತ ಇಂಚಿಂಚಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಓಂ ನಮಃ ಶಿವಾಯ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಇಂದಿನ ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲುವಂತಹ ಅಪರೂಪದ ರಹಸ್ಯ ಉಪಾಯ ಕುರಿತು ಈ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಜನವರಿ 18 ಅವರಾತ್ರಿ ಅಮಾವಾಸ್ಯೆ. ವರ್ಷದಲ್ಲಿ ಕೆಲವೇ ಬಾರಿ ಬರುವಂಥ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ. ಶಿವಶಕ್ತಿ ಸಂಯೋಗ ಕೂಡ ಈ ದಿನ ಕೂಡಿ ಬರುತ್ತದೆ. ದಾರಿದ್ರ್ಯ ನಾಶ, ಋಣಮುಕ್ತಿ, ಆಕಸ್ಮಿಕ ಹಣ ಲಾಭಕ್ಕೆ ಮಹಾಯೋಗ ಕೂಡ ಕೂಡಿ ಬರುವಂಥ ದಿನ. ಈ ದಿನ ಹರಳಿ ಅಥವಾ ಬಿಲ್ಲೋಪತ್ರ ಮರದ ಕೆಳಗೆ ಈ ಒಂದು ದೀಪ ಹಚ್ಚಿದ್ರೆ ಜೀವನದಲ್ಲಿ ಹಣದ ಅರಿವು ಶುರುವಾಗುತ್ತದೆ. ಅಡಕವಾಗಿದ್ದ ಭಾಗ್ಯ ಜಾಗೃತವಾಗುತ್ತದೆ. ಸಾಲ, ಬಡತನ, ಕಷ್ಟಗಳು ನಿಧಾನವಾಗಿ ಕರಗುತ್ತವೆ. ಈ ಉಪಾಯವನ್ನು ತಪ್ಪದೇ ಕೊನೆವರೆಗೂ ನೋಡಿ. ಯಾಕೆಂದರೆ ಮಧ್ಯದಲ್ಲಿ ಹೇಳೋ ಒಂದು ಚಿಕ್ಕ ವಿಷಯ ತಪ್ಪಿಸಿದರೆ ಫಲ ಕಡಿಮೆಯಾಗಬಹುದು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಉಪಾಯವನ್ನು ಯಾವ ರೀತಿ ಮಾಡಬೇಕಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಆತ್ಮಗಳ ಜೊತೆ ಲೀನವಾಗಿರುವ ಪರಮಾತ್ಮನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಅವರಾತ್ರಿ ಅಮಾವಾಸ್ಯೆ ಮಹತ್ವ ಏನು? ಅವರಾತ್ರಿ ಅಂದರೆ ಏನು ಗೊತ್ತಾ? ಅಮಾವಾಸ್ಯೆಗೆ ಒಂದು ದಿನ ಮುಂಚಿತವಾಗಿ ಬರುವ ರಾತ್ರಿ. ಈ ರಾತ್ರಿ ನಕಾರಾತ್ಮಕ ಶಕ್ತಿಗಳಿಗೆ ಬಲಹೀನವಾಗುತ್ತದೆ. ಧನದ ದೇವತೆಗಳು ಚಲಿಸುವ ಸಮಯ. ಶಿವನಿಗೆ ಅತ್ಯಂತ ಪ್ರಿಯ ಸಮಯ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರಾತ್ರಿ ಅಮಾವಾಸ್ಯೆ ದಿನ ಮಾಡಿದ ದೀಪ, ದಾನ, ಜಪ, ತಪ 1000 ಪಟ್ಟು ಫಲ ಕೊಡುತ್ತದೆ. ಹರಳಿ ಮರದ ಮಹಿಮೆ ನಿಮಗೆ ಗೊತ್ತಾ? ಹರಳಿ ಮರ ಶಿವನ ಸ್ವರೂಪವೇ ಆಗಿದೆ. ಇದರ ಪ್ರತಿಯೊಂದು ಎಲೆ ಕೂಡ ಶಿವಲಿಂಗದ ಸಮಾನವಾಗಿದೆ. ಹರಳಿ ಮರದ ಕೆಳಗೆ ಮಾಡಿದ ಪೂಜೆ ನೇರವಾಗಿ ಕೆಲಸಕ್ಕೆ ಸೇರುತ್ತದೆ. ಶಾಸ್ತ್ರಗಳಲ್ಲಿ ಹೇಳಿರೋದು, ಹರಳಿ ಮರದ ಮೂಲದಲ್ಲಿ ದೀಪ ಹಚ್ಚಿದವನ ಮನೆಗೆ ಲಕ್ಷ್ಮೀದೇವಿ ಕಾಲಿಟ್ಟಂತೆ ಎಂಬ ಅರ್ಥ. ಸ್ನೇಹಿತರೆ, ಈ ಉಪಾಯಕ್ಕೆ ಬೇಕಾಗುವ ವಸ್ತುಗಳು ಯಾವುವು ಅಂತ ತಿಳಿಸ್ಕೊಡ್ತೇವೆ. ಹಾಗೆಯೇ ಈ ಉಪಾಯಕ್ಕೆ ಯಾವುದೇ ದುಬಾರಿ ವಸ್ತು ಬೇಡ. ಒಂದು ಮಣ್ಣಿನ ದೀಪ, ಎಳ್ಳೆಣ್ಣೆ ಅಥವಾ ತುಪ್ಪ, ಹತ್ತಿ, ಬತ್ತಿ, ಒಂದು ನಾಣ್ಯ ಯಾವುದೇ ಮೌಲ್ಯವಾಗಿರಬಹುದು, ಸ್ವಲ್ಪ ಅಕ್ಕಿ, ಒಂದು ಹೂವು ಇದ್ದರೆ ಸಾಕು. ಇಷ್ಟೇ ಸ್ನೇಹಿತರೆ. ದೀಪ ಹಚ್ಚುವ ಸರಿಯಾದ ಸಮಯ ತುಂಬ ಮುಖ್ಯ. ಸೂರ್ಯಾಸ್ತದ ನಂತರ ರಾತ್ರಿ 7ರಿಂದ 9:30 ಒಳಗೆ ಅಮಾವಾಸ್ಯೆ ತಿಥಿ ಇರುವ ಸಮಯದಲ್ಲೇ ಮಾಡಬೇಕು. ಈ ಸಮಯದಲ್ಲಿ ಮಾಡಿದ ದೀಪ ನೇರವಾಗಿ ಲಕ್ಷ್ಮೀದೇವಿಗೆ ಅರ್ಪಿತವಾಗುತ್ತದೆ. ಹಾಗೂ ಹರಳಿ ಮರದ ಕೆಳಗೆ ದೀಪ ಹಚ್ಚುವ ವಿಧಾನ ಯಾವ ಥರ ಇರುತ್ತೆ ಅಂದರೆ, ಇದನ್ನು ಬಹಳ ಶ್ರದ್ಧೆಯಿಂದ ಮಾಡಿ. ಮೊದಲು ಶುದ್ಧ ಮನಸ್ಸಿನಿಂದ ಸ್ನಾನ ಮಾಡಿ, ಸ್ವಚ್ಛ ಬಟ್ಟೆ ಧರಿಸಿ, ನಂತರ ಹರಳಿ ಮರದ ಬಳಿ ಹೋಗಿ, ಆಮೇಲೆ ಮರದ ಮೂಲದ ಬಳಿ ದೀಪ ಇಡಿ. ನಂತರ ದೀಪದಲ್ಲಿ ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಿ ಬತ್ತಿ ಹಚ್ಚಿ. ದೀಪ ಹಚ್ಚುವಾಗ ಈ ಮಂತ್ರವನ್ನು 3 ಬಾರಿ ಜಪಿಸಿ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಇನ್ನೊಂದು ಸರಿ ಹೇಳ್ತೀನಿ ಕೇಳಿ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು ದೀಪ ಹಚ್ಚುವಾಗ 3 ಬಾರಿ ಜಪಿಸಿ. ನಂತರ ನಾಣ್ಯವನ್ನು ದೀಪದ ಪಕ್ಕ ಇಡಿ. ಸ್ವಲ್ಪ ಅಕ್ಕಿ ಹಾಕಿ, ಹೂ ಇದ್ದರೆ ಅರ್ಪಿಸಿ. ಮುಖ್ಯವಾದ ಸಂಕಲ್ಪ ಏನಂದರೆ, ಇದು ಬಹಳ ಮುಖ್ಯ. ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಹೀಗೆ ಹೇಳಿ: ನನ್ನ ಜೀವನದಲ್ಲಿರುವ ದಾರಿದ್ರ್ಯ, ಸಾಲ, ಅಡಚಣೆಗಳು ಈ ಅಮಾವಾಸ್ಯೆಯಿಂದ ಕೊನೆಗೊಳ್ಳಲಿ. ನನ್ನ ಮನೆಗೆ ಲಕ್ಷ್ಮೀ ಕೃಪೆ ಸ್ಥಿರವಾಗಿರಲಿ. ಈ ಸಂಕಲ್ಪ ಮಾಡಲಿಲ್ಲ ಅಂದರೆ ನೀವು ಮಾಡಿದ ಉಪಾಯ ಅಪೂರ್ಣವಾದಂತೆ. ಈ ಉಪಾಯದಿಂದ ಸಿಗುವ ಫಲಗಳು: ಈ ಉಪಾಯವನ್ನು ಸರಿಯಾಗಿ ಮಾಡಿದರೆ 21 ದಿನದ ಒಳಗೆ ಹಣದ ದಾರಿಗಳು ತೆಗೆಯುತ್ತವೆ. ಕೆಲಸ ವ್ಯವಹಾರದಲ್ಲಿ ಆಕಸ್ಮಿಕ ಅವಕಾಶ, ಸಾಲದ ಒತ್ತಡ ಕಡಿಮೆಯಾಗುತ್ತದೆ. ಮನೆಯ ಕಲಹ, ನಕಾರಾತ್ಮಕತೆ ಕಡಿಮೆಯಾಗುತ್ತದೆ. ನಿದ್ರೆ, ಮನಸ್ಸಿನ ಶಾಂತಿ ವಾಪಸ್ ಬರುತ್ತದೆ. ಬಹಳ ಜನರಿಗೆ ಅಡಕವಾಗಿದ್ದ ಹಣ ಮರಳಿ ಬರುತ್ತದೆ. ಹೊಸ ಆದಾಯ ಮೂಲ ಶುರುವಾಗಿದೆ ಅಂತಲೇ ಹೇಳಬಹುದು. ಈ ತಪ್ಪುಗಳನ್ನು ಮಾಡಲೇಬೇಡಿ. ದೀಪ ಹಚ್ಚಿ ತಕ್ಷಣ ಹೋಗಬೇಡಿ. ಕನಿಷ್ಠ 5 ನಿಮಿಷ ಅಲ್ಲಿ ನಿಂತುಕೊಳ್ಳಿ.
ದೀಪ ಆರಿಸುವ ಪ್ರಯತ್ನ ಮಾಡಬೇಡಿ. ಮೊಬೈಲ್ನಲ್ಲಿ ಮಾತನಾಡುತ್ತಾ ಮಾಡಬೇಡಿ. ಅನುಮಾನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಭಕ್ತಿ ಇಲ್ಲದಿದ್ದರೆ ಫಲ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಈ ಉಪಾಯವನ್ನು ಎಷ್ಟು ಬಾರಿ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿರ್ಬೋದು ಅಥವಾ ಕೇಳಬಹುದು. ಕನಿಷ್ಠ 1 ಬಾರಿ ಸಾಕು. ಆದರೆ ಸಾಧ್ಯವಾದರೆ 3 ಅಮಾವಾಸ್ಯೆ ನಿರಂತರ ಮಾಡಿದರೆ ಜೀವನವೇ ತಿರುಗುತ್ತದೆ. ಹೀಗೆ ಮಾಡಿದರೆ ಸಾಕು ಸ್ನೇಹಿತರೆ. ಈ ಚಿಕ್ಕ ಉಪಾಯವನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಇದ್ದ ಕಲಹ, ಕಷ್ಟ, ನಷ್ಟ, ದೃಷ್ಟಿದೋಷ, ಮನೆಗೆ ಬಿದ್ದಿದ್ದ ಕೆಟ್ಟ ಕಣ್ಣಿನ ದೃಷ್ಟಿ ಕೂಡ ನಿವಾರಣೆಯಾಗುತ್ತೆ ಮತ್ತು ಸಾಲದ ಒತ್ತಡದಿಂದ ದೂರ ಬರುತ್ತೀರಾ ಹಾಗೂ ಹಣದ ಸುರಿಮಳೆಯೇ ಕೂಡ ಆಗಬಹುದು. ಅಷ್ಟೇ ಅಲ್ಲ ಸ್ನೇಹಿತರೆ, ನೀವು ಮಾಡುವಂಥ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಧನಲಾಭವಾಗಿ ನಿಮ್ಮ ಜೀವನ ಏಳಿಗೆ ಆಗುತ್ತಾ ಹೋಗುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿದ್ದ ಅತ್ತೆ ಸೊಸೆ ಜಗಳ ಅಥವಾ ಗಂಡ ಹೆಂಡತಿಯರ ಜಗಳ ಮತ್ತು ಮಕ್ಕಳು ಮಾತು ಕೇಳದೇ ಇರೋದು, ಗಂಡ ಸರಿಯಾಗಿ ಮಾತು ಕೇಳದೇ ಇರೋದು, ಹೆಂಡತಿ ಗಂಡನ ಮಾತು ಕೇಳದೇ ಇರೋದು, ಇವೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ. ಹರಳಿ ಮರ ಅಂದರೆ ದೇವರು ನೆಲೆಸುವಂಥ ಸ್ಥಳ ಅನ್ನಬಹುದು. ಅದರಲ್ಲಿ ಕೂಡ ಬುದ್ಧನಿಗೆ ಜ್ಞಾನೋದಯ ಕೂಡ ಆಗಿದ್ದು. ಹಾಗಾಗಿ ಹರಳಿ ಮರ ಅಂದರೆ ಸಾಮಾನ್ಯ ಅಸಾಮಾನ್ಯ ಅಂತ ಅಂದ್ಕೊಳ್ಬೇಡಿ. ತುಂಬ ಶಕ್ತಿ ಇರುವಂಥ ಮರವಾಗಿದೆ. ಈ ಮರದ ಕೆಳಗೆ ಈ ಚಿಕ್ಕ ಉಪಾಯದ ತಂತ್ರದ ದೀಪದ ಹಚ್ಚಿ ನೋಡಿ. ಯಾಕೆಂದರೆ ಈ ಉಪಾಯದ ಶಕ್ತಿ ನಾವು ಹೇಳಬೇಕಾಗಿಲ್ಲ. ಇದನ್ನು ಮಾಡ್ದಿರಲ್ಲ, ಇದನ್ನು ಮಾಡಿದ ಮೇಲೆ ಇದರ ಅನುಭವ ನಿಮಗೆ ಆಗುತ್ತೆ. ಇದರಿಂದ ನಿಮ್ಮ ಜೀವನ ಹೇಗೆ ಏಳಿಗೆ ಆಗುತ್ತೆ ಅಂತ ನೀವೇ ಕೂಡ ಹೇಳ್ತೀರಾ. ಯಾಕೆಂದರೆ ಈ ಉಪಾಯವನ್ನು ಜ್ಯೋತಿಷ್ಯ ಶಾಸ್ತ್ರದ ಸಿದ್ಧಿಶಾಸ್ತ್ರದಲ್ಲಿ ಈ ತಂತ್ರವನ್ನು ಮಾಡಿ ಅನೇಕ ಜನರು ತಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಏಳಿಗೆಯನ್ನು ಕಂಡಿದ್ದಾರೆ. ಜೊತೆಗೆ ತಮ್ಮ ಜೀವನವನ್ನು ಅಭಿವೃದ್ಧಿ ಹೊಂದಿ ತುಂಬ ಎತ್ತರಕ್ಕೆ ಹೋಗಿದ್ದಾರೆ. ಯಾಕೆಂದರೆ ಈ ಉಪಾಯದ ತಂತ್ರದ ಮಾಹಿತಿ ಕೆಲವರಿಗೆ ಗೊತ್ತಿಲ್ಲ. ಅಂದರೆ ಶ್ರೀಮಂತರಾಗಿರುವ ಕೆಲವು ಜನಗಳಲ್ಲಿ ಈ ತಂತ್ರದ ಮಾಹಿತಿ ಗೊತ್ತು. ಹಾಗಾಗಿ ಈ ಮಾಹಿತಿಯ ಬಗ್ಗೆ ಯಾರು ಕೂಡ ಯಾರ ಹತ್ರನೂ ಹೇಳುವುದಿಲ್ಲ. ಈ ತಂತ್ರದ ಉಪಾಯದ ಮಾಹಿತಿ ಸಿದ್ಧಿಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಚಿಕ್ಕ ಉಪಾಯ ಮಾಡಿ ನೋಡಿ. ಇದರ ಅನುಭವ ನಿಮಗೆ ಆಗುತ್ತೆ. ಯಾರು ಕಷ್ಟ ಅಂತ ಹೇಳ್ತಿರಲ್ಲ ಮತ್ತು ಕಷ್ಟಪಟ್ಟು ದುಡಿದ್ರು ಕೂಡ ಕೈಯಲ್ಲಿ ಹಣ ನಿಲ್ತಿಲ್ಲ. ಅಕಸ್ಮಾತ್ ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಹಣ ನಿಮ್ಮ ಕೈಯಲ್ಲಿದ್ರೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ ಅಂತ ಹೇಳ್ತಾರಲ್ಲ, ಆ ಥರ ನಿಮ್ಮ ಜೀವನ ಇರುತ್ತೆ. ಅಂಥವರು ಈ ಉಪಾಯವನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿದ್ದ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ತುಂಬ ಹಣ ಲಾಭದಿಂದ ನಿಮ್ಮ ಜೀವನವನ್ನು ನಡೆಸ್ತೀರಾ ಮತ್ತು ಸಂತೋಷದ ಜೀವನವನ್ನು ಕೂಡ ನಡೆಸ್ತೀರಾ. ಕೊನೆಯ ಮಾತು ಸ್ನೇಹಿತರೆ, ಪ್ರಿಯ ವೀಕ್ಷಕರೇ, ಹಣ ಅನ್ನೋದು ಕೇವಲ ದುಡಿಮೆ ಅಲ್ಲ, ದೈವ ಕೃಪೆ, ಕಾಲದ ಅನುಗ್ರಹ. ಜನವರಿ 18 ಅವರಾತ್ರಿ ಅಮಾವಾಸ್ಯೆ. ಆ ಅವಕಾಶದ ಬಾಗಿಲು ಈ ಒಂದು ದೀಪದ ಉಪಾಯ ನಿಮ್ಮ ಭಾಗ್ಯವನ್ನು ಬೆಳಗಿಸಬಹುದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶಿವಭಕ್ತರಿಗೆ ಶೇರ್ ಮಾಡಿ, ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಓಂ ನಮಃ ಶಿವಾಯ. ಧನ್ಯವಾದ.